ನಮ್ಮ ಸರ್ಕಾರಿ ಪದವಿಪೂರ್ವ ಹಿರಿಯ ಸ್ಕೂಲ್ಗೆ ಮಳೆ ಎಲ್ಲ ಹೋಗಿ ನೆನೀತಾ ಇತ್ತು. ಅದರಿಂದ ಇದನ್ನು ಮನಗಂಡಂತಹ ನಮ್ಮ ಮಾಜಿ MLA ಆದಂಥ KP ಚಂದ್ರಶೇಖರ ಪುತ್ರರಾದಂಥ ಶ್ಯಾಮ್ ಪ್ರಸಾದ್ರವರು ಇದನ್ನು ಮನಗಂಡು ಇದನ್ನು ದುರಸ್ತಿ ಮಾಡಿಸ್ಕೊಟ್ಟು ನನ್ನ ಕೈಯಿಂದ ಯಾವುದೇ ರಾಜಕೀಯ ಇದು ಬೇಡ ಅಂತೇಳಿ, ಅದು ಅದಲ್ಲದೆ ಇನ್ನೂ ಅಕ್ಕಪಕ್ಕ ಊರು ಯಾವ್ದಾರ ಇದ್ದರೆ ಶಾಲೆಗಳು ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮೂರನ್ನ ಈ ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊತಾ ಇದ್ದೀನಿ. STMC ಅಧ್ಯಕ್ಷರಾದಂಥ ಮಹೇಶ್ ಮಾತಾಡ್ತಾರೆ. ಇನ್ನು ನಮ್ಮೂರ ಶಾಲೆಯಲ್ಲಿ ನಮ್ಮ ಮಕ್ಕಳು ಪಾಠ ಕಲಿಯುವಂತಹ ಸಂದರ್ಭದಲ್ಲಿ ಮಳೆ ಏನಾದರೂ ಬಂತು ಅಂತ ಅನ್ನೋದಾದರೆ ಆವಾಗ ಹೊಂಚ್ಗಳೆಲ್ಲ ಇದಾಗ್ಬಿಟ್ಟು ನೀರು ಸೋರೋಕ್ಕೆ ಪ್ರಾರಂಭಿಸ್ತಿತ್ತು. ಆಗ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಆಯ್ತಿತ್ತು. ಇದನ್ನ ಮಹೇಶ್ ಅಣ್ಣವರ ಮಗ ಶ್ಯಾಮ್ ಪ್ರಸಾದ್ರವರು ಈ ಅಂಚಿನೆಲ್ಲ ರಿಪೇರಿ ಸ್ಕೂಲನ್ನ ಮತ್ತೆ ರಿಪೇರಿ ಮಾಡಿಸ್ಕೊಟ್ಟು ಇದು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕೆ ಅಂತ ಅನುಕೂಲ ಮಾಡಿಕೊಡ್ತಾರೆ. ಅವರು ಇನ್ನಷ್ಟು ಒಳ್ಳೆಯ ಸರ್ಕಾರಿ ಶಾಲೆಗಳಿಗೆಲ್ಲ ಇನ್ನಷ್ಟು ಉಪಯೋಗ ಮಾಡಲಿ ಅಂತ ಕೇಳ್ಕೊತಾರೆ. ಅವ್ರಿಗೆ ದೇವರು ಆಯುಷ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ತಮ್ಮ ಹೆಸರು? ರಾಣಿ. ಏರ್ಪೇಟೆ ತಾಲೂಕು ಶಿವನಗೆರೆ ಹೋಬಳಿಯ ರಾಜಘಟ್ಟ ಗ್ರಾಮದ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಘಟ್ಟ ಇಲ್ಲಿ ಈ ಒಂದು ಉತ್ತಮವಾದಂತಹ ಒಂದು ಕೆಲಸ ಕಾಮಗಾರಿಯಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದರೆ ಏರ್ಪೇಟೆಯ ಪುರಸಭೆಯ ಮಾಜಿ ಅಧ್ಯಕ್ಷರು, ಅವರ ಸುಪುತ್ರರು ಆದಂತಹ ಶ್ಯಾಮ್ ಪ್ರಸಾದ್ ಮತ್ತು ಮಹೇಶಣ್ಣವರು ಅವರ ಒಂದು ಕೊಡುಗೆಯಾಗಿ, ಅಂದರೆ ನಮ್ಮ ಶಾಲೆಯ ಯಾವ ಸಂದರ್ಭದಲ್ಲಿ ಅದು ರಿಪೇರಿ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೂ ಅವರು ನಮ್ಮ ಶಾಲೆ ಅಂದರೆ ಒಂದು ಬದಿನಲ್ಲಿ, ಗೋಡೆ ಬದಿನಲ್ಲಿ ನೀರು ಸೋರ್ತಾ ಇತ್ತು. ಆ ನೀರು ಸೋರುವ ಸಂದರ್ಭದಲ್ಲಿ ಅಂದರೆ ಹೆಂಚುಗಳೆಲ್ಲ ಹೊಡೆದೋಗಿದ್ದು, ಆ ಹೆಂಚುಗಳು ಹೊಡೆದೋಗಿದ್ದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ನೀರು ಸೋರ್ತಾ ಇತ್ತು. ಆಮೇಲೆ ಕೆಲವು ಕಡೆ ಹೆಂಚುಗಳು ಹೊಡೆದೋಗಿದ್ದು, ಅವುಗಳನ್ನ ಅವ್ರಿಗೆ ಹೇಗೆ ಮಾಹಿತಿ ಸಿಗ್ತಾ ಒಟ್ಟು ಗೊತ್ತಿಲ್ಲ. ಹಾಗಾಗಿ ಅವರೇ ಮುಂದೆ ಬಂದು ನಿಮ್ಮ ಶಾಲೆಯನ್ನು ನಾವು ರೆಡಿ ಮಾಡಿಕೊಡ್ತೀವಿ, ಹೆಂಚುಗಳನ್ನ ಹೋಗಿರೋ ಹೆಂಚುಗಳನ್ನ ಹಾಕ್ಕೊಡ್ತೀವಿ, ಹಾಗೆ ಹೋಗಿರುವಂತಹ ರಿಪೀಸ್ ಪಟ್ಟಿಗಳು, ಜಂತಿಗಳು ಇವುಗಳನ್ನ ಹಾಕ್ಕೊಡ್ತೀವಿ ಅಂತ ಅವರೇ ಸ್ವತಃ ಬಂದು ನಮ್ಮ ಶಾಲೆಗೆ ಕೊಡುಗೆಯಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಸಮಿತಿಯ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಇವತ್ತು ಸಹಾಯ ಮಾಡಬೇಕು ಅಂತಂದರೆ ಏನು ಸುಲಭ ಅಲ್ಲ. ಏಕೆಂದರೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಹಣದಲ್ಲಿ ಕೊರತೆ ಇರ್ತದೆ. ಸಹಾಯ ಮಾಡಬೇಕು ಅನ್ನೋರಿಗೆ ಹಣದ ಕೊರತೆ ಜೊತೆಗೆ ಸಹಾಯ ಮಾಡೋಕ್ಕೂ ಅವ್ರಿಗೆ ಅವಕಾಶ ಸಿಗೋದಿಲ್ಲ, ಆ ರೀತಿ ಇರ್ತವೆ. ಹಾಗಾಗಿ ಇಲ್ಲಿ ಮಹೇಶಣ್ಣವರು ಅವರ ಪುತ್ರರು ನಮ್ಮ ಶಾಲೆಯ ವಿಚಾರವನ್ನು ತಿಳ್ಕೊಂಡು ಮನಗಂಡು ಈ ಒಂದು ಏನು ಸಣ್ಣ ಪುಟ್ಟ ರಿಪೇರಿಗಳಿದ್ದೋ ಆ ರಿಪೇರಿಗಳನ್ನು ಮಾಡಿಸಿದ್ದಾರೆ. ಹಾಗೆ ಆ ಹೆಂಚುಗಳನ್ನು ಬಿಚ್ಚಿದ ಮೇಲೆ ಗೊತ್ತಾಯಿತು ಅಲ್ಲಿ ಸುಮಾರು ತೀರ್ಗಳು ಹೋಗಿದ್ದೋ, ಅವುಗಳನ್ನ ಅವರೇ ಸ್ವತಃ ರೆಡಿ ಮಾಡಿಸಿ ಇವತ್ತು ಶಾಲೆಗೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜು, ಪ್ರಭಾರಿ ಮುಖ್ಯ ಶಿಕ್ಷಕರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.